ಅದು ಮಹಾಲಕ್ಷ್ಮಿ ಜಾತ್ರೆ. ಅಲ್ಲಿ ನಡೆದಿದ್ದು ಡ್ಯಾನ್ಸ್ನ ಜೂಜಾಟ. ಬೀದರ್ನ ಮಹಾಲಕ್ಷ್ಮಿ ಜಾತ್ರೆಯಲ್ಲಿ ಮಸ್ತ್ ಕುಣಿತ. ಬೆಡಗಿಯರ ಬೆಲ್ಲಿ ಡ್ಯಾನ್ಸ್ ನೋಡೋಕ್ಕೂ ಕೊಡಬೇಕು ಹಣ. 3 ರಿಂದ 5 ನಿಮಿಷ ಡ್ಯಾನ್ಸ್ ನೋಡೋಕೆ 50 ರಿಂದ 100 ರೂಪಾಯಿ ಕೊಡಬೇಕಂತೆ. ಮಹಾರಾಷ್ಟ್ರದಿಂದ ಯುವತಿಯರನ್ನ ಕರೆಸಿ ಡ್ಯಾನ್ಸ್ ಆಯೋಜನೆಯನ್ನ ಮಾಡಿದ್ದಾರೆ. 6ಕ್ಕೂ ಹೆಚ್ಚು ಟೆಂಟ್ ಹಾಕಿ ಯುವತಿಯರಿಂದ ಡ್ಯಾನ್ಸ್ ಮಾಡಿಸಿದಾರಂತೆ. ಯುವತಿಯರ ಈ ಡ್ಯಾನ್ಸ್ ನೋಡೋದಕ್ಕೆ 50 ರೂಪಾಯಿಯಿಂದ 100 ರೂಪಾಯಿ ಶುಲ್ಕವನ್ನ ವಿಧಿಸಲಾಗ್ತಾ ಇದೆ. ಮೆಹಕರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ತೂಗಾಂವ್ ಗ್ರಾಮದಲ್ಲಿ ನಡೆದಿರುವಂತಹ ಜೂಜಾಟ. ಇನ್ನೇನೇ ನಾವು ನೋಡಬೇಕೋ ಕೇಳಬೇಕೋ ಗೊತ್ತಾಗ್ತಾ ಇಲ್ಲ. ಡ್ಯಾನ್ಸ್ ಮಾಡೋದಕ್ಕೂ ಕೂಡ ಈ ರೀತಿಯಾಗಿ ಹಣ ಕೊಡಬೇಕಂತೆ. ಅದು ಬೀದಿಯಲ್ಲಿ ಡ್ಯಾನ್ಸ್ ಮಾಡ್ಕೊಳ್ಳೋದಕ್ಕೂ ಕೂಡ. ಹೇಳೋಕೆ ಮಾತ್ರ ಮಹಾಲಕ್ಷ್ಮಿ ಜಾತ್ರೆಯ ಹೆಸರಲ್ಲಿ ಇವರು ಈ ರೀತಿಯಾಗಿ ಜೂಜಾಟವನ್ನ ನಡೆಸ್ತಾ ಇದ್ದಾರೆ ನೋಡಿ. ಅವರ ಡ್ಯಾನ್ಸ್ ನೋಡಬೇಕು ಅಂತ ಆಸೆ ಇದ್ದವರಿಗೆ ಬರೀ 3 ರಿಂದ 5 ನಿಮಿಷ ಡ್ಯಾನ್ಸ್ ಮಾಡ್ತಾರಂತೆ. ಆ 3 ರಿಂದ 5 ನಿಮಿಷ ಡ್ಯಾನ್ಸ್ ಮಾಡೋದಕ್ಕೆ ಇಲ್ಲಿ 50 ರೂಪಾಯಿಯಿಂದ 100 ರೂಪಾಯಿ ಹಣವನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಪ್ರದರ್ಶನವನ್ನ ತೋರಿಸ್ತಾ ಇದ್ದಾರೆ ಇವರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಯ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಯ್ಯ, ಹೇಳ್ಕೊಳ್ಳೋಕೆ ಮಹಾಲಕ್ಷ್ಮಿ ಜಾತ್ರೆ, ಬಟ್ ಆದ್ರೆ ಅಲ್ಲಿ ನಡೀತಾ ಇರೋದು ಯುವತಿಯರ ಡ್ಯಾನ್ಸ್. ಏನಿದು ಈ ರೀತಿಯಾದಂತಹ ಜೂಜಾಟ ಈ ಹಿಂದೆ ನಡೆದಿತ್ತಾ ಅಥವಾ ಇದೇ ಮೊದಲ ಬಾರಿಗೆ ನಡೆದಿರೋದಾ? ಪರ್ಮಿಷನ್ ತೆಗೆದುಕೊಂಡಿದ್ರ? ಹೇಗ್ ನಡೆಸ್ತಾ ಇದ್ರು ಇದನ್ನ ಅಂತ? ರಮ್ಯಾ, ನಿಜವಾಗ್ಲೂ ಏನಿದು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ತೂಗಾಂವ್ ಎಚ್ ಗ್ರಾಮದ ಐತಿಹಾಸಿಕ ಮಹಾಲಕ್ಷ್ಮಿ ಜಾತ್ರೆ ಜನವರಿ 14ರಿಂದ ಪ್ರಾರಂಭವಾಗಿದೆ. ಇಂದಿನವರೆಗೆ ಈ ಒಂದು ಜಾತ್ರೆ ನಡೆಯುತ್ತೆ. ಸಾಕಷ್ಟು ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳ ಈ ಒಂದು ಜಾತ್ರೆಯಲ್ಲಿ ಇತ್ತೀಚೆಗೆ 2-3 ವರ್ಷಗಳಿಂದ ಈ ಜೂಜಾಟ ಆಡಿಸುವುದಾಗಿರ್ಬೋದು, ಜೊತೆಗೆ ಏನು ಅಲ್ಲಿ ಮಹಾರಾಷ್ಟ್ರ ಮೂಲದ ಯುವತಿಯರನ್ನ ಕರೆದು ಅಲ್ಲಿ ಡ್ಯಾನ್ಸ್ ಮಾಡಿಸುವ, ಮರಾಠಿ ಸಾಂಗ್ಗಳಿಗೆ ಹಾಡ ಹಾಕಿ ಅದನ್ನ ಡ್ಯಾನ್ಸ್ ಮಾಡಿಸುವ ಒಂದು ಸಂಪ್ರದಾಯನೇ ಮಾಡ್ಕೊಂಡು ಬಿಟ್ಟಿದ್ದಾರೆ. ಹೀಗೆ ಸಾಕಷ್ಟು ಈಗ ಬೀದರ್ ಜಿಲ್ಲೆ ಏನು ಗಡಿ ಭಾಗದಲ್ಲಿ ಇರುವಂತಹ ಜಾತ್ರೆಗಳಲ್ಲಿ ಈ ತಿತ್ಲಿ ಅಂತಂದ್ರೆ ಇವರು ಹಣ ಸಾರ್ವಜನಿಕರು ಏನು ತಾಯಿ ದರ್ಶನಕ್ಕೆ ಬರ್ತಾರೆ, ಅಲ್ಲಿ ಜಾತ್ರೆಗೆ ಏನಾದ್ರೂ ಒಂದು ಪ್ರಸಾದ ತಗೊಂಡು ಹೋಗ್ಬೇಕಂತ ಬರ್ತಾರೆ, ಅವ್ರಿಗೆಲ್ಲ ಕೂಡ ಸಾಕಷ್ಟು ಒಂದು ರಾಜಾರೋಷವಾಗಿ ಆ ಜಾತ್ರೆಯ ಆವರಣದಲ್ಲಿ 4-5 ಟೆಂಟ್ ಗಳನ್ನ ಹಾಕಿ ಜೂಜಾಟವನ್ನ ನಡೆಸ್ತಾ ಇದ್ದಾರೆ. ಅದೇ ರೀತಿ ಅಲ್ಲಿ ಮತ್ತೆ ಡ್ಯಾನ್ಸ್ ಕೂಡ ಒಂದು ಕ್ಲಬ್ ಮಾಡೋರ್ ಮೂಲಕ ಆತರ ಒಂದು ಮರಾಠಿ ಹಾಡ ಹಾಕಿ ಲೈಟ್ಸ್ ಎಲ್ಲ ಹಾಕಿ ಅದೊಂದು ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ಪೊಲೀಸ್ ಇಲಾಖೆಯ ಒಂದು ಅಡಿಯಲ್ಲಿ ಅಂತಂದ್ರೆ ಸಾಕಷ್ಟು ಒಂದು ಎಲ್ಲ ಪೊಲೀಸರು ಕೂಡ ಅದೇ ಒಂದು ಸ್ಥಳದಲ್ಲಿ ಇರ್ತಾರೆ. ಆದ್ರೆ ರಾಜಾರೋಷವಾಗಿ ಇಂತಹ ಒಂದು ಐತಿಹಾಸಿಕ ಜಾತ್ರೆಯಲ್ಲಿ ಸಾಕಷ್ಟು ಹಿರಿಯರೆಲ್ಲ ಬರ್ತಾರೆ, ತಾಯಿ ದರ್ಶನ ಮಾಡ್ಕೋಬೇಕು. ಒಂದು ಜಾತ್ರೆಗೆ ಅದರದ್ದೇ ಆದಂತಹ ಒಂದು ಗೌರವ ಇರುತ್ತೆ, ಅದರದ್ದೇ ಆದಂತಹ ಒಂದು ತೂಕ ಇರುತ್ತೆ. ಆದ್ರೆ ಇಂತಹ ಇತ್ತೀಚೆಗೆ ಜಾತ್ರೆಗಳಲ್ಲಿ ಇಂತಹ ಜೂಜಾಟ ಆಗಿರ್ಬೋದು, ಮತ್ತೆ ಇಂತಹ ಒಂದು ಡ್ಯಾನ್ಸ್ ಮಾಡಿಸುವ ಒಂದು ಸಂಪ್ರದಾಯ ಏನ್ ಇವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ, ಇದಕ್ಕೆ ಕಡಿವಾಣ ಹಾಕ್ಬೇಕು ಅನ್ನೋದು ಕೂಡ ಸಾಕಷ್ಟು ಹಿರಿಯರು ಮಾತನಾಡ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳುವಂತಹ ಒಂದು ದೇವಸ್ಥಾನಗಳಿದಾವೆ. ಅದಕ್ಕೆ ಒಂದು ಸಂಪ್ರದಾಯದಂತೆ ಸಾಕಷ್ಟು ಒಂದು ಜಾತ್ರೆಗಳಾಗಬೇಕಾಗತ್ತೆ. ಆದ್ರೆ ಇತ್ತೀಚೆಗೆ ಈ ಒಂದು ಬೆಳವಣಿಗೆ ಏನಾಗ್ತಾ ಇದೆ, ಜೂಜಾಟ ಮಾಡಿಸೋದು, ಇಂತಹ ಡ್ಯಾನ್ಸ್ ಮಾಡಿಸೋದು, ಇದರಿಂದ ಸಾಕಷ್ಟು ಸ್ವಲ್ಪ ಸಾರ್ವಜನಿಕ ವಲಯದಲ್ಲಿ ಕೂಡ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಇಲಾಖೆ ಇಂತಹ ಒಂದು ಜೂಜಾಟ ನಡೆಸುವವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು. ಜೊತೆಗೆ ಈಗ ಏನು ಇವರು ಒಂದು ಐತಿಹಾಸಿಕ ಒಂದು ಜಾತ್ರೆಯಲ್ಲಿ ಇಂತಹ ಏನು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಇಂತಹದ್ರಲ್ಲೂ ಕೂಡ ಕಡಿವಾಣ ಹಾಕಬೇಕು ಅನ್ನೋದು ಸಾಕಷ್ಟು ಒಂದು ಜನರು ಕೂಡ ಮಾತಾಗಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.